ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫೇಸ್ಬುಕ್ಕಲ್ಲಿ ಕೂಡ ಇದೆ ನನ್ನ ಚಾನಲ್. ಯಾರಿಗಾದರೂ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದು ಕೊಟ್ಟಿರ್ತೀನಿ ಲಿಂಕು. ಇಷ್ಟ ಆದರೆ ಯಾರಾದರೂ ಫಾಲೋ ಮಾಡಿ. ಇವತ್ತಿನ ಸಂಜೆ ರುಟೀನ್ ತೋರಿಸೋಣ ಅಂದ್ಬಿಟ್ಟು ಹತ್ತತ್ರ 6 o'clock ಆಗಿದೆ. ಮತ್ತು ನಾನು ಸ್ನಾನ ರೆಡಿ ಆಗಿದ್ವಿ. ಮಂಜು ಇನ್ನೂ ಸ್ನಾನ ಆಗಿರಲಿಲ್ಲ, ಅವ್ನು ಮಲ್ಕೊಂಡ್ಬಿಟ್ಟಿದ್ದ ಅಂದ್ಬಿಟ್ಟು ಈಗ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಈಗ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಸಂಜೆ ರುಟೀನ್ನ ತೋರಿಸ್ತೀನಿ, ಯಾವ ರೀತಿ ಇರುತ್ತೆ ಇಬ್ಬರು ಮಕ್ಕಳ ಜೊತೆ ಅಂಥೇಳಿ. ಸಂಜೆ ಹೊತ್ತು ನನ್ನ ಹಸ್ಬೆಂಡ್ ನನಗೆ ನಮ್ಮ ಮನೆಯಲ್ಲಿ ನೋಡೋಕ್ಕೆ ಅಂತ ಸಿಗಲ್ಲ, ಯಾಕಂದರೆ ಅವರು ಶಾಪಿಗೆ ಹೋಗ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಕೆಲವೊಂದು ಟೈಮ್ ಮನೇಲೇ ಇರ್ತಾರೆ, ಕೆಲವೊಂದು ಟೈಮ್ ಪಿಕಪ್ ಆ ಥರ ಎಲ್ಲ ಇರುತ್ತಲ್ವ, ಆ ಥರ ಹೋಗ್ತಾರೆ. ನೋಡಿ ಮಂಜು ಫೈನಲ್ ರೆಡಿ ಆದ. ಮಕ್ಕಳು ರೆಡಿ ಮಾಡೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಈಗ ಚಿಕ್ಕದಾಗಿದೆಯಲ್ಲ, ದೊಡ್ಡವನಾಗಿದ್ದಾನಲ್ಲ ನಡೆಯುತ್ತೆ. ಅವಳಿಗೆ ಈ ಐಬ್ರೋ ಎಲ್ಲ ಬರಿಬೇಕಂದ್ರೆ ಎಲ್ಲ ಕಷ್ಟ ಅನಿಸುತ್ತೆ. ಇಟ್ಕೊಳ್ಳಲ್ಲ ಹಂಗಂತ ಡೈಲಿ ಅವಳಿಗೆ ಬರೆಯಲ್ಲ, ಕೆಲವೊಂದು ದಿನ ಅಷ್ಟೇ ಬರಿತೀನಿ ನಾನು. ಅವನಿಗೆ ಕ್ರಯಾನ್ಸ್ ಬೇಕಂತ ಹೇಳ್ತಾ ಇದ್ದ. ಸರಿ, ನಾನು ದೇವ್ರ ಮನೆ ಪೂಜೆ ಕೂಡ ಮಾಡೋ ಹೋಗಿರಲಿಲ್ವಲ್ಲ ಹಬ್ಬ ಆದಮೇಲೆ. ಅದಾದಮೇಲೆ ಇದನ್ನ ವಿಡಿಯೋ ಶೂಟ್ ಮಾಡಿರೋವಂಥದ್ದು. ಇವಾಗೆಲ್ಲ ಇದಾಯಿತು ಅಂದ್ಬಿಟ್ಟು ಎಲ್ಲ ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ತೊಳೆಯೋದಕ್ಕೆ. ಪಕ್ಕದಲ್ಲಿ ಹೂಗಳನ್ನ ಕಟ್ಟಿಟ್ಟಿದ್ದೀನಲ್ವ, ಅದರಿಂದ ಇದನ್ನು ಮಾಡಬೇಕು ಅಂದ್ಬಿಟ್ಟು, ಧೂಪ ಮಾಡಬೇಕು ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿರೋ ಅಂಥದ್ದು. ಹೂಗಳನ್ನ ಸಂಗ್ರಹಿಸಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಕರೆಂಟ್ ಹೋಯಿತು, ಅದಾದಮೇಲೆ ನಾನು ಸರಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಪೂಜೆ ಅಷ್ಟೊತ್ತಿಗೆ ಎಲ್ಲ ತೊಳೆದು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟೆ. ನಾನು ಈಗ ಪಾತ್ರೆ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಜಾಸ್ತಿ ನೈಟಿನೇ ಆಗ್ತಾ ಇರೋದ್ರಿಂದ ಡ್ರೆಸ್ಸಸ್ ನೋಡಿ ಎಲ್ಲ ಟೈಟ್ ಆಗ್ತಿದೆ ಅಂದ್ಬಿಟ್ಟು ಡ್ರೆಸ್ಸಸ್ ಎಲ್ಲ ಬಿಟ್ಟಿದ್ದೀನಿ. ನಾನು ಹಾಕಲ್ಲ ಇವಾಗ ಮನೆಯಲ್ಲಿ. ಮೊದಲೆಲ್ಲ ಮನೆಯಲ್ಲಿ ಕೂಡ ಶಾಪಿಗೆ ಹೋಗ್ತಿದ್ದೆ ಅಂದ್ಬಿಟ್ಟು ಸಂಜೆ ಹೊತ್ತು ಡ್ರೆಸ್ ಹಾಕ್ತಾಯಿದ್ದೆ. ಇದೆಲ್ಲ ಇವಾಗೆಲ್ಲ ಮಂಜು ಊಟದಾಗ ಸ್ವಲ್ಪ ಆಗ್ತಾಯಿತ್ತು. ಈಗ ಊಟದ ಮೇಲೆ ಅಂತ ನಿಜವಾಗ್ಲೂ ಯಾವುದೂ ಆಗ್ತಾಯಿಲ್ಲ ಸರಿಯಾಗಿ. ಹಾಕ್ಕೋತಾ ಇರ್ತೀನಿ. ಸರಿ, ಜೊತೆಗೆ ಕಾಫಿ ಅಥವಾ ಟೀನೇ ಯಾವುದಾದ್ರೂ ಮಾಡ್ಕೊಳ್ಳೋಣ, ಎರಡರಲ್ಲಿ ಯಾವುದಾದ್ರೂ ಸರಿ. ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ, ತೊಗೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಇಟ್ಬಿಟ್ಟು ಸರಿ ಅಮ್ಮನ ಆಟ ಆಡಿಸ್ಕೊಂಡು ಸಂಜೆ ಒಂದು ಎಲ್ಲ ಕತ್ಲೆ ಆಗೋಯ್ತು ಅಷ್ಟೊತ್ತಿಗೆ. ಇವತ್ತು ಕಾಫಿನೇ ಮಾಡ್ಕೊಂಡಿದ್ದೀನಿ. ನೊಬ್ಳಿಗೆ ಅಲ್ವಾ, ಹಾಗಾಗಿ ಚಿಕ್ಕ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಸರಿ, ಅಮ್ಮನ ಕೂರಿಸ್ಬಿಟ್ಟು ಬಂದೆ. ಸೋಸೋದಕ್ಕೆಲ್ಲ ಆಗಲ್ಲಲ್ವ, ಹಾಗಾಗಿ ಅದು ಸ್ವಲ್ಪ ಕುದೀತಾ ಇರಲಿ ಅಂದ್ಬಿಟ್ಟು ಪಾತ್ರೆ ಎಲ್ಲ ಬೇಗ ಬೇಗ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಕಾಣಿಸ್ತೀನಿ ಅಂದ್ಬಿಟ್ಟು. ಡ್ರೆಸ್ ಹಾಕ್ಕೊಂಡ್ರೆ ಪರವಾಗಿಲ್ವಾ, ಇಲ್ಲ ನೈಟಿನೇ ಬೆಟರಾ ನನಗೆ ಅಂಥೇಳಿ. ನಾನು ಇವಾಗ ನೈಟಿಗಳನ್ನು ಅದು ಪ್ರೆಗ್ನೆನ್ಸಿಯಿಂದನೇ ರೂಢಿಯಾಗಿರೋದ್ರಿಂದ ಇವಾಗ ನೈಟ್ ವೇರ್ಸ್ ತರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿನ ಹೋದ್ಮೇಲೆ ಮನೆ ಪರಿಸ್ಥಿತಿ ನೋಡಿಕೊಂಡು ತರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮಂಜು ಮಕ್ಕಳು ಕೂಡ ಎದ್ದಿದ್ರಲ್ವ, ಹಾಗಾಗಿ ಸೌಂಡ್ ಮಾಡ್ತಾ ಇದ್ದಾರೆ ವಾಯ್ಸ್ ಓವರ್ ಕೊಡುವಾಗ. ನೋಡಿ ಅಮ್ಮ ಬಿದ್ದುಬಿಟ್ರು, ಅಲ್ಲಿ ನೀರೇನೋ ಚೆಲ್ಬಿಟ್ಟಿದ್ಲೇನೋ ಬೀಳ್ತಾ ಇದ್ಲು. ಅವಳನ್ನ ಮತ್ತೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ಬಂದು ಸ್ಟಾರ್ಟ್ ಮಾಡಿಕೊಂಡೆ. ಮತ್ತೆ ಕರೆಂಟ್ ಕೂಡ ಹೋಯಿತು. ಸರಿ, ಎಲ್ಲ ಜೋಡಿಸ್ಕೊಂಡ್ಬಿಟ್ಟೆ ಅಷ್ಟೊತ್ತಿಗೆ. ಸರಿ, ಕಾಫಿ ಕುಡಿಯೋಣ ಅಂದರೆ ಕಾಫಿ ಕೂಡ ರೆಡಿ ಆಯಿತು. ಸರಿ, ಕಾಫಿ ಜೊತೆಗೆ 1-2 ಪೀಸ್ ಬಿಡ್ತೀನಿ ನಾನು ಅಂದ್ಬಿಟ್ಟು ಹೋದೆ. ಸರಿ, ಕಾಫಿ ಜಾಸ್ತಿನೇ ಮಾಡಿರ್ತೀನಿ. ಮಕ್ಳು ಮೂಡ್ ಹೆಂಗಿರುತ್ತೋ ಗೊತ್ತಿಲ್ಲ. ನನ್ನ ಮಗ ಒಂದೊಂದು ಟೈಮ್ ಹೊಟ್ಟೆ ಹಸ್ತಿದ್ರೆ ನಾನು ತಿಂತೀನಿ ಅಂತ ಬಂದುಬಿಡ್ತಾನೆ.
ಬಾ ಮಂಜು. ಕಾಫಿ ಎಲ್ಲ ಕುಡಿಸ್ಬಿಟ್ಟು ಬ್ರೆಡ್ ಎಲ್ಲ ತಿಂದೆ. ನಾನೇನು ದಿನ ತಿನ್ನಲ್ಲ, ಇತ್ತು ಅಂದ್ಬಿಟ್ಟು ತಿಂದಿದ್ದೆ ಅಷ್ಟೇ. ಚಪಾತಿ ನೈಟ್ಗೆ ಚಪಾತಿ, ಊಟಕ್ಕೆ ಚಪಾತಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನೋಡಿ ಟ್ರೈಪಾಡ್ ಕೂಡ ಮುರಿದಾಕಿದ್ರು. ನಾನು ತುಂಬ 1-2 ವರ್ಷ ಆಗಿತ್ತೇನೋ ತರಿಸ್ಕೊಂಡು. ನಾನು ಮಾಡಬೇಕು ಅಂತಲೇ ತರಿಸ್ಕೊಂಡಿದ್ದೆ, ಬಟ್ ನನಗೆ ಕೆಲವೊಂದು ವಿಷಯದಿಂದ ಆಗಿರಲಿಲ್ಲ ಮಾಡೋದಕ್ಕೆ. ಸರಿ ಇವಾಗಲೇ ಕಂಟಿನ್ಯೂ ಆಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಸೀಲಿಂಗ್ ಫ್ಯಾನು ಕೆಟ್ಟೋಗಿದೆ ಅಂದ್ಬಿಟ್ಟು ಮಂಜು ಪ್ರೆಗ್ನೆನ್ಸಿಯಲ್ಲಿ ನಮ್ಮಮ್ಮ ಮನೆಗೆ ಹೋಗಿದ್ನಲ್ವ, ಅಲ್ಲಿ ಅವ್ರ ಮನೇಲಿ ಇರಲಿಲ್ಲ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದು. ಅದನ್ನಿದೆ. ಈ ಬ್ಲೌಸ್ ಸ್ಟಿಚ್ ಮಾಡಿಸ್ದೆ ನೋಡಿ, ಅದು ಹಿಂದ್ಗಡೆ ಶೈನಿಂಗ್ ಹಿಂಗೆ ಕಾಣಿಸ್ತದೆ, ಉಲ್ಟಾ ಹೊಲ್ದ್ಬಿಟ್ಟಿದ್ರು. ಸರಿ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಟು ಕಳಿಸಿದ್ದೀನಿ. ಇದನ್ನು ಏನಾಗುತ್ತೆ ಅಂದರೆ ಮ್ಯಾಚಿಂಗ್ ಹಾಕ್ಕೊಂಡಿಲ್ಲ ಅಂದರೆ ಏನೋ ಏಳಿಸ್ದಂಗೆ ನೋಡ್ತಾರೆ ಈಗಿನ ಕಾಲದಲ್ಲಿ. ಅದು ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಸೀರೆ ಒಂಥರ ಇರುತ್ತೆ, ಬ್ಲೌಸೇ ಒಂಥರ ಇರುತ್ತೆ. ನಾವು ಇದು ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಉಟ್ಕೊಂಡ್ರೆ ಅವ್ರೇನೋ ಒಂಥರ ನೋಡ್ತಾರೆ. ನೋಡಿ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅಮ್ಮದು ವಾಯ್ಸ್ ಕೇಳಿಸ್ತಾ ಇರ್ಬೋದು ಸೈಡಲ್ಲಿ. ಸ್ವಲ್ಪ ದಪ್ಪನೇ ಆಗಿಬಿಟ್ಟಿದ್ದೀನಿ ಈಚೀಚೆಗೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ದಪ್ಪ ಅಂತ ಅಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ವೆಯ್ಟ್ ಇದ್ದೆ ಡಿಲಿವರಿ ಟೈಮಲ್ಲಿ ಅಷ್ಟೇ ವೆಯ್ಟ್ ಇದ್ದೀನಿ. ಜಾಸ್ತಿನೂ ಆಗಿಲ್ಲ, ಕಮ್ಮಿನೂ ಆಗಿಲ್ಲ. ಕಮ್ಮಿ ಆಗಿತ್ತು. ಎಲ್ಲ ಕಲಿಸ್ಬಿಟ್ಟು ಎಲ್ಲ ಜೋಡಿಸಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡ್ತಾಯಿದ್ದೀನಿ. ಇವತ್ತು ಹಾಸಿಗೆ ಮೇಲೆ ಹಾಕಿದ್ವಿ, ಅದರಿಂದ ಏನೋ ಉಗುರೆಲ್ಲ ಸ್ವಲ್ಪ ನೋವ್ತಾ ಇತ್ತು. ವೇಟ್ ಜಾಸ್ತಿ ಇತ್ತಲ್ವ, ಹಾಗಾಗಿ ಅದು ಆ ಕ್ಲಿಪ್ಪಿಂಗ್ ಏನು ತೊಗೊಂಡಿರಲಿಲ್ಲ. ನಾನೇನೋ ಬರಿತಾ ಕೂತ್ಕೊಂಡಿದ್ದ, ಹಾಗಾಗಿ ವಿಡಿಯೋ ಮಾಡುವಾಗ ನಾನು ಅಂತಲೇ ಆಯ್ ಮಾಡಂದರೆ ಮಾಡಲ್ಲ ಅಂತ ನಾಚ್ಕೊಂಡು ಮಾಡ್ಕೊತಾ ಇದ್ದಾನೆ. ಬಾಯಿ ಹೇಳಿದ್ರು ಬಾಯಿ ಮಾಡ್ತಿಲ್ಲ, ಹೇಳು ಅಂದರೂ ಆಯ್ ಮಾಡ್ತಿಲ್ಲ. ಈ ರೀತಿ ಇರುತ್ತೆ. ಎಲ್ಲ ದಿನವೂ ಈ ರೀತಿಯೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ದಿನ ಮಲ್ಕೊಂಡ್ಬಿಟ್ಟಿರ್ತಾರೆ, ಕೆಲವೊಂದು ದಿನ ಅಳ್ತಾ ಇರ್ತಾರೆ, ಹೇಳೋಕ್ಕಾಗಲ್ಲ. ನೋಡಿ ಚೇರ್ ಹತ್ಬಿಟ್ಟು ಏನು ಮಾಡ್ತಾ ಇದ್ದಾಳೆ, ಸೈಡಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಈ ಕಡೆ ಏನೋ ಜಂಪ್ ಹೊಡಿಯೋಕ್ಕೆ ಹೋಗ್ತಾ ಇದ್ದಾಳೆ. ಕ್ಯಾಮ್ರಾದಲ್ಲಿ ಕಾಣ್ತಾ ಇರ್ತಾರೆ ಅಂದರೆ ನಾನು ಕ್ಯಾಮ್ರಾ ಅವಾಗವಾಗ ನೋಡ್ತಾ ಇದ್ದೀನಿ. ಸುಮ್ಮನೆ ಅಂತೂ ಕೂತ್ಕೊಂಡಿರಲ್ಲ, ಇಬ್ಬರು ತುಂಬ ತರಲೆ ಇರೋದ್ರಿಂದ ಏನೋ ಒಂದು ಮಾಡ್ತಾನೆ ಇರ್ತಾರೆ ನೋಡಿ. ನಾನು ಅಷ್ಟೊತ್ತಿಗೆ ರಾಜ್ಮಾ ಮಾಡೋಣ ಅಂದ್ಬಿಟ್ಟು ರಾಜ್ಮಾ ನೆನಕ್ಕಿದ್ದೆ. ಸರಿ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಏನು ಜಾಸ್ತಿ ಇರಲಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿಲ್ಲ, ಹಾಗೆ ನಾರ್ಮಲಾಗೆ ಮಾಡಿಕೊಂಡೆ. ನೈಟಿಗೆ ಅಂತ ಮಾಡಿದ್ನಲ್ವ, ಸ್ವಲ್ಪನೇ ಮಾಡಿದ್ದೆ. ಪಕ್ಕದಲ್ಲಿ ಹಾಲು ಕಾಯಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ನೋಡಿ ರಾಜ್ಮಾ ತೊಳ್ಕೊಂಡು ಬಂದೆ, ನೀರಿದ್ದೆಲ್ಲ ಚೆಲ್ಬಿಟ್ಟು ನೆನಕ್ಕಿದ್ದೆ. ಬಟ್ ಅದೇನು ಎಷ್ಟು ಕೂಗ್ಸಿದ್ರು ನೈಟೇ ನೆನಕ್ಕಿದ್ದೆ ಆ್ಯಕ್ಚುಲಿ. ಬೆಳಗ್ಗೆ ಮತ್ತೆ ನೀರು ಚೇಂಜ್ ಮಾಡಿಟ್ಟಿದ್ದೆ, ಆದರೂ ಕೂಡ ಅದು ನೆಂದೇ ಅಂದರೆ ಅಷ್ಟು ಮಟ್ಟಿಗೆ ನೆಂದಿರಲಿಲ್ಲ. ನಾನು ಸಪ್ರೇಟ್ ಬೇಯಿಸ್ಕೊಂಡು ಮಾಡಬೇಕು. ನೀವೇನಾದರೂ ಮಾಡೋದಿದ್ದರೆ ಸಪ್ರೇಟ್ ಬೇಯಿಸ್ಕೊಂಡೇ ಮಾಡಿ. ನಾನು ಇದು ಒಳಗೆ ಮಾಡಿದ್ರಿಂದ ಅದು ಬೆಂದೇ ಇರಲಿಲ್ಲ. ಸಪ್ರೇಟ್ ಹಾಕಿ ಬೇಯಿಸಿದ್ರೆ ಏನಾದರೂ ಬೇಯ್ತೈತೇನೋ. ಸರಿ ಒಂದು 6-7 ವಿಜಿಲಂತೂ ಹಾಕಿದ್ದೀನಿ, ಹಾಗೂ ಸ್ವಲ್ಪ ಇತ್ತು. ಮತ್ತು ಸ್ಟಾರ್ಟಿಂಗಲ್ಲಿ 4-5 ವಿಜಿಲ್ ಹಾಕ್ಸಿದೆ, ಅದಾಗಿಲ್ಲ ಅಂದ್ಬಿಟ್ಟು ಮತ್ತೆ ಒಂದು 3 ವಿಜಿಲ್ ತೊಗೊಂಡೆ. ಇನ್ನೂ ಆದರೂ ಬೇಯಬೇಕಿತ್ತು ಅಂತ ಅನ್ನಿಸ್ತು. ನಾವು ಕುಡಿಯೋ ನೀರು ಬಂದುಬಿಟ್ಟು ಕ್ಯಾನ್ ವಾಟ್ರ್ ಹಾಕೋದ್ರಿಂದ ಚೆಂಬಲ್ಲಿ ಇಟ್ಕೊಂಡಿದ್ದೀನಿ. ಟ್ಯಾಬಲ್ಲಿ ಬರೋ ನೀರನ್ನ ಅಡುಗೆಗೆ ಹಾಕೋದಿಲ್ಲ, ಹಾಗಾಗಿ. ಸಾರಿ, ಅಮ್ಮದು ನಾಯ್ಸ್ ಕೇಳಿಸ್ತಾ ಇದೆ. ವಾಯ್ಸ್ ಅವ್ರು ಕೊಡುವಾಗ ಇದ್ದಿದ್ದಿಲ್ಲಲ್ವ, ಹಾಗಾಗಿ. ನೋಡಿ ಚಪಾತಿ ನೋಡಿ ಯಾವ ರೀತಿ ಉಬ್ತಾ ಇದೆ ಅಂಥೇಳಿ.
ಅಷ್ಟೊತ್ತಿಗೆ ಮುಖನ ಅಳ್ಳ ಸ್ಟಾರ್ಟ್ ಮಾಡ್ಕೊಂಡು ಸರಿ ಮತ್ತೆ ಹೋಗಿ ಕರ್ಕೊಂಡು ಬಂದು ಅವಳು ಇಟ್ಕೊಂಡೆ ಬೇಗ ಬೇಗ ಅರಿದ್ಬಿಟ್ಟಿದ್ದೆ. ಸರಿ ಅವಳನ್ನ ಇಟ್ಕೊಂಡೆ ಬೇಯಿಸೋಣ ಅಂದ್ಬಿಟ್ಟು ಒಂದೇ ಕೈಯಲ್ಲಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಮಾಡಿದ್ದೆಲ್ಲ ಆಗಿತ್ತು. ಸರಿ ಅದಾದಮೇಲೆ ಸರಿ ಕುಕ್ಕರು ಅದಿನ್ನೂ ಬೆಂದಿರಲಿಲ್ಲ ಅಂತ ಹೇಳಿದ್ನಲ್ವ, ಮತ್ತೆ ಕೂಗಕ್ಕೆ ಇಟ್ಟಿದ್ದೀನಿ. ಸರಿ ಬೇಯೋ ಅಷ್ಟೊತ್ತಿಗೆ ಅವ್ರು ಮತ್ತೆ ಆಟ ಆಡೋಕ್ಕೆ ಮತ್ತೆ ಅಲ್ಲಿಗೆ ಬಂದ್ವಿ. ನೀರು ಕುಡಿತೀನಿ ಅಂದ್ಬಿಟ್ಟು ಇಸ್ಕೊಂಡ್ಬಿಟ್ಟು ನೋಡಿ. ಹೀಗೆ ಫುಲ್ಲು ನೀರು ಇಡ್ತೀನಿ, ಎಲ್ಲ ನೀರು ಆಲ್ಮೋಸ್ಟ್ ಕುಡಿಯೋ ನೀರೆಲ್ಲ ಹೀಗೆ ವೇಸ್ಟ್ ಆಗುತ್ತೆ. ತಿಂದಿದ್ವಲ್ಲ ಅಲ್ಲೇ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವಳು ಎತ್ಕೊಂಡು ಒಳಗಿಟ್ಟಿದ್ದೆ, ಎತ್ಕೊಬಂದು ಇಲ್ಲಿ ಆಟ ಆಡ್ಕೊಂಡಿದ್ದಾಳೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ. ಅಡುಗೆ ಅಷ್ಟು ಮಾಡೋದು ಬರೋ ಅಷ್ಟು ಚಪಾತಿ ಮಾಡಿ ಇದು ಮಾಡಿ ಬರ್ಸೋಕ್ಕೆ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ಸರಿ ಅವನಿಗೆ ಚಪಾತಿ ಹಾಕ್ಕೊಟ್ಟಿದ್ದೀನಿ ತಿನ್ನು ಅಂದ್ಬಿಟ್ಟು. ಇದಿಷ್ಟೆಲ್ಲ ಮಾಡೋಷ್ಟಕ್ಕೆ 8:30 ಹತ್ರ ಆಯಿತು. ನಾನು 6 o'clock ವೀಡಿಯೋನ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಮತ್ತೆ ಎತ್ತಿಟ್ಟು ನೋಡಿ ಚಪಾತಿ ಎಲ್ಲ ಬೇಯಿಸಿದ್ದಾರೆ, ಎಸ್ತಾಡಿದ್ದಾರೆ. ಸರಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತೆ ಕೂಡ. ನನ್ನ ಮಕ್ಕಳದ್ದು ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದೆ, ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಮಂಜು ಸರಿ ಎಲ್ಲ ಆಯಿತು. ಅವ್ರಿಗಿಬ್ರಿಗೂ ತಿನ್ನಿಸಿ ಎಲ್ಲ ಆಯಿತು. ಸರಿ ಆಟಾಡ್ಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಸರಿ ಆಟಾಡ್ಕೋತಾ ಇರ್ತಾರೆ ಎಲ್ಲ. ಒಂದೊಂದು ಟೈಮ್ ಎಲ್ಲ ಸುರ್ಕೊಂಡು ಆಡ್ತಾರೆ, ಒಂದೊಂದು ಟೈಮ್ ಅದ್ರ ಮೇಲೆ ಕೂರೋದು ಏನೇನೋ ಮಾಡ್ತಾಯಿರ್ತಾರೆ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡ್ತಿರೋ ಇಲ್ವೋ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಇದ್ದರೆ. ನಮಗೆ ಅಲ್ಲಿ ಬರ್ತಾಯಿದ್ದೆಲ್ಲ ಏನು ಸಿಗುತ್ತೆ ಎಲ್ಲ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದಾಳೆ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾಲೋ ಮಾಡೋದಕ್ಕೆ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಲಿಂಕ್ಸ್ನ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಫಾಲೋ ಮಾಡಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ. ಸ್ಟಿಕ್ಕರ್ ಕೇಳೋಕ್ಕೆ ಎಷ್ಟು ಇದು ಮಾಡ್ತಾಳೆ, 2 ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಕಿತ್ತಾಕ್ಬಿಟ್ಲು. ಮಕ್ಕಳು ಹೀಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಸ್ಟಿಕ್ಕರ್ ಅವನು ಹಾಗೆ ಮಾಡ್ತಾಯಿದ್ದ ಕೂಡ, ಇವಳು ಹಾಗೆ ಮಾಡ್ತಾಳೆ, ಸ್ಟಿಕ್ಕರ್ ಇಟ್ಕೊಂಡ್ರೆ ಬಿಡಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.